ಯಾವುದೇ ನಮ್ಮ ಕಾಲದಲ್ಲಿ ಇದೇ ಭರತ್ ರೆಡ್ಡಿ ಅವ್ರ ತಂದೆ ಅವ್ರ ಚಿಕ್ಕಪ್ಪಂದ್ರು ಇವತ್ತು ಅವ್ರೇನು ಲೇಔಟ್ಗಳು ಮಾಡ್ಕೊಂಡು ಇವತ್ತು ಅಭಿವೃದ್ಧಿ ಆಗ್ತಾ ಇದ್ದಾರೆ. ಅವತ್ತು ನಾವು ಕರಡಿ ತೋರಿಸಲಿಲ್ಲ ಅಂತಂದ್ರೆ ಇದೇ ರೀತಿ ದಬ್ಬಾಳಿಕೆಗಳು ಮಾಡಬೇಕು ಅಂತಂದ್ರೆ ಇವತ್ತು ಒಂದು ಬುಡ ಆಫೀಸ್ಗೆ ಹೋದ್ರೆ ಒಂದು ಲೇಔಟ್ ಅಪ್ರೂವಲ್ ಆಗ್ಬೇಕು ಅಂದ್ರೆ ಒಂದು ಎಕರೆಗೆ 20 ಲಕ್ಷ ಖರ್ಚಾಗ್ತಾ ಇದೆ. ಬುಡ ಮತ್ತು ಮುನ್ಸಿಪಾಲಿಟಿ ಲಂಚ, ಮಟ್ಕ, ಗಾಂಜಾ, ಉಸುಗು, ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ, ಪೊಲೀಸ್ ಸ್ಟೇಷನ್ಗಳಿಗೆ ಪ್ರತಿ ತಿಂಗಳೇ ಇಷ್ಟು ಮಾಮೂಲು ಕೊಡಬೇಕು, ಇಲ್ಲಂದ್ರೆ ನಿಮ್ಮನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ. ಇವತ್ತು ಶೋಭಾರಾಣಿ ಒಬ್ಬ ಮಹಿಳೆ ಅಧಿಕಾರಿ SP ತುಂಬಾ ಖಡಕ್ಕಾಗಿ ಆ ಡಾಕ್ಟರ್ ಕಿಡ್ನಾಪ್ ಆದಾಗ ಸ್ವತಃ ಆಯಮ್ಮನೆ ಹೋಗಿ ಡಾಕ್ಟರ್ನ ಸೇವ್ ಮಾಡ್ಕೊಂಡು ಬಂದಿರುವಂತ ಘಟನೆ ತಾವೆಲ್ಲರೂ ನೋಡಿದ್ದೀರ. ಅವ್ರಿಗೆ ಆಗ್ತಾ ಇಲ್ಲ, ಯಾಕಂದ್ರೆ ಕಾನೂನು ಪ್ರಕಾರ ನಾವು ಕೆಲಸ ಮಾಡ್ಲಿಕ್ಕೆ ಆಗದೆ ಇರುವಂತ ಈ ಊರಲ್ಲಿ ಸರ್ಕಾರ ಅವ್ರಿಗೆ ಸಂಪೂರ್ಣವಾಗಿ ಸಪೋರ್ಟ್ ಇರೋ ಟೈಮ್ನಲ್ಲಿ ನಾವು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಾಲಂಟ್ರಿಯಾಗಿ ನಾನು ಬಳ್ಳಾರಿ ಬಿಟ್ಟು ಹೋಗ್ಬೇಕಂತ ಹೋಗಿದ್ದಾರೆ. ನಿನ್ನೆ ಅವರು ಪವನ್ ಅಂತ ಹೇಳಿ SP ಇನ್ನ ಬೆಳಿಗ್ಗೆ 11ವರೆಗೆ ಅವರು ಚಾರ್ಜ್ ತಗೊಂಡಿದ್ದಾರೆ. ಇನ್ನು ಅಷ್ಟೋ ಇಷ್ಟೋ ತಾವು ಹೇಳಿದಂಗೆ ಪತ್ರಕರ್ತರು ಪೊಲೀಸರು ಮನೆ ಮುಂದೆ ಬಂದು ನಾನು ಕಪ್ಲಿಯಿಂದಾನೆ ಫೋನ್ ಮಾಡಿ ಈ ರೀತಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂದಿದ್ದಕ್ಕೆ ತಕ್ಷಣ ಪೊಲೀಸರು ಬಂದಿದ್ದಕ್ಕೆ ಅಟ್ಲೀಸ್ಟ್ ಮನೆ ಹತ್ರ ಒಂದು ಸೇಫ್ ಇದೆ ಅನ್ನೋದಾಯ್ತು. ಇಲ್ಲ ಅಂತಂದ್ರೆ ಅವ್ರು ಏನ್ ಮಾಡಿದ್ದಾರೆ, ಮಧ್ಯಾಹ್ನ 2 ಗಂಟೆಗೆ ಇಲ್ಲಿ ಬ್ಯಾನರ್ ತೆಗಿಲಿಕ್ಕೆ ಬ್ರೂಸ್ಪೇಟ್ ಪೊಲೀಸ್ ಅವ್ರು ಬಂದು ಮನೆ ಹತ್ರ ಗಲಾಟೆ ಮಾಡಬೇಡಿ ಅಂತ ಬ್ಯಾನರ್ ಹಾಕೋದು ಬೇಡ ಅಂತ ಹೇಳಿ 2 ಗಂಟೆಗೆ ಅವರೆಲ್ಲರನ್ನ ಕಳಿಸ್ಬಿಟ್ರು. ಆದ್ರೆ ರಾತ್ರಿ 7 ಗಂಟೆಗೆ ಅವ್ರು ಮತ್ತೆ ಪ್ಲಾನ್ ಮಾಡ್ಕೊಂಡು 5 ಅವರ್ಸ್ ಒಳಗಡೆ ಎಲ್ಲ ಮನೆಗಳ ಮೇಲೆ ಕಲ್ಲುಗಳು, ಬೀರ್ ಬಾಟಲ್ಗಳು, ಪೆಟ್ರೋಲ್ ತುಂಬಿ ಎಲ್ಲ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ಮನೆ ಹತ್ರ ನನ್ನ ಪ್ರೋಗ್ರಾಮ್ ಕೂಡ ಅವ್ರು ತಿಳ್ಕೊಂಡಿರ್ಬೋದು. ಗಂಗಾವತಿಯಿಂದ ನಾನು ಬರ್ತಾ ಇರುವಂತದ್ದಾಗಿರ್ಬೋದು. ಯಾಕಂದ್ರೆ ನಾನು ದಿನ ಬೆಳಿಗ್ಗೆ ಆದ್ರೆ 6 ಗಂಟೆಗೆಲ್ಲ ಮನೆ ಬಿಟ್ಟು ಗಂಗಾವತಿಗೆ ಹೋಗ್ತೀನಿ, ರಾತ್ರಿ ಮತ್ತೆ ವಾಪಸ್ ಮನೆಗೆ ಬರ್ತಾ ಇರ್ತೀನಿ ನಾನು. ಆ ಸಮಯದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪ್ರತಿ ಹಳ್ಳಿಯಲ್ಲೂ ಕೂಡ ಅವನಿಗೆ ಪ್ರೋಗ್ರಾಮ್ ಗೊತ್ತಿರ್ಬೇಕು ಅಂತ ನನ್ಗೆ ಅನ್ಸುತ್ತೆ. ಸಾವಿರಾರು ಮಂದಿನ ಸೇರಿಸಿ ರೆಡಿ ಮಾಡ್ಕೊಂಡಿದ್ದಾನೆ. ಶ್ರೀರಾಮ್ಲು ಅವ್ರಿಗೂ ಗೊತ್ತಿಲ್ಲ, ಏನು ಮನೆ ಹತ್ರ ಬಂದು ಗಲಾಟೆ ಮಾಡ್ತಾ ಇದ್ರು, ಹೋಗಿ ಅವ್ರನ್ನ ಹೆಂಗ್ಸ್ ಕಳ್ಸೋಣ ಅಂತ ಹೇಳಿ ಬಂದಿರೋಂಥದ್ದು. ಹಾಗಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಹೋಗಿ ಅವ್ರನ್ನೇ ಹೆದರಿಸಿ ಮನೆ ತೂರಿ ಮನೆ ಗಲಾಟೆ ಮಾಡಿ ಆಫೀಸೆಲ್ಲ ಬಡಿದು ಅವ್ರ ಮನೆ ತೋರಿದೀವಿ ಅಂತಂದ್ರೆ ಇಡೀ ಬಳ್ಳಾರಿ ನಗರ ಎಲ್ಲ ವ್ಯಾಪಾರಸ್ಥರಿಂದ ಹಿಡಿದು ಎಲ್ಲರೂ ಭಯಭ್ರಾಂತರಾಗ್ಬಿಟ್ಟು ನಮ್ಮ ಹಿಡಿತಕ್ಕೆ ಬರಲಿ, ಇನ್ನಿರೋದು 2 ವರ್ಷ, 2 ವರ್ಷದಲ್ಲಿ ನಾನು ಅಡ್ಡದಿಡ್ಡಿಯಾಗಿ ದುಡಿಬೇಕು, ಗಾಬರಿ ಮಾಡಬೇಕು ಅನ್ನೋಂಥ ಒಂದು ಕೆಟ್ಟ ಯೋಜನೆಯಿಂದ ಒಂದು ಮತ್ತೆ ಜನಪ್ರೀತಿ ಕಳ್ಕೊಂತ ಇದ್ದಾರೆ ಇಡೀ ಜಿಲ್ಲೆಯಲ್ಲಿ. ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಇವನು ಭರತ್ ಅವನೇನು ಜನಪ್ರೀತಿ ಕಳ್ಕೊಂತ ಇದ್ದಾನೆ. ಬರೋ ದಿನಗಳಲ್ಲಿ BJP ಬರೋದು ಗ್ಯಾರಂಟಿ. ಇಷ್ಟೊಳಗಡೆ ನಾನು ಏನಾದ್ರೂ ಅಡ್ಡದಿಡ್ಡಿಯಾಗಿ ದುಡ್ಕೋಬೇಕು ಹಣ ಅನ್ನೋಂಥ ಲೆಕ್ಕದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನ ಒಂದು ಬ್ಯಾನರ್ ವಿಚಾರವನ್ನ ನೆಪವಾಗಿ ಇಟ್ಕೊಂಡು ಸಾವಿರಾರು ಮಂದಿನ ಕರ್ಕೊಂಡು ಬಂದು ಫೈರಿಂಗ್ ಮಾಡಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿರೋದು ಅಂತ ಹೇಳಿ ನಾನು ನಿಮ್ಗೆ ಹೇಳಬಲ್ಲೆ. ಒಂದು ಅಪ್ಡೇಟ್ ಇದೆ ರೀ, SP ಅವರು ಇಲ್ಲಿ ಈಗ ತಾನೇ ಅವರು ಹೇಳಿಕೆಯನ್ನು ಕೊಟ್ಟಿದಾರ, ಖಾಸಗಿ ಗನ್ಮ್ಯಾನ್ಗೆ ಫೈರಿಂಗ್ ಆಗಿದೆ ಅನ್ನಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ SP ಸಾಹೇಬ್. ಅವರು ಒಂದು ಖಾಸಗಿ ವ್ಯಕ್ತಿಗಳಿಂದ ಫೈರಿಂಗ್ ಆಗಿದೆ ಅಂತ ಹೇಳಿಕೆ ಕೊಡೋದ್ರ ಜೊತೆಲಿ ಖಾಸಗಿ ರಿವಾಲ್ವರ್ ದಿಂದಲೇ ಫೈರಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ಹಂಗಾಗಿ ಅವ್ರು ಹೇಳಿದಂತವ್ರು ಬಳ್ಳಾರಿ SP ಅವರು, ಉಸ್ತುವಾರಿ SP ಅವರು ಅಜಿತ್ ಕುಮಾರ್ ಅವರು. ಅಂದ್ರೆ ಅಲ್ರಿ, ಅಂದ್ರೆ ನಾನೇನ್ ಹೇಳ್ತಿದ್ದೆ ಅಂದ್ರೆ ಖಾಸಗಿ ವ್ಯಕ್ತಿಗಳು ನಮ್ಮ ಕಡೆ ಇಲ್ಲ ರೀ. ಯಾಕೆ ನಿಮ್ ಕ್ಲಾರಿಟಿ ಕೊಡ್ತಾ ಇದ್ರು ಅಂದ್ರೆ ನಾನು ಹೇಳ್ತಿದ್ದೀನಿ ಅಂದ್ರೆ ನಾವು ಕರೆಕ್ಟ್ ಅಂತೀರಿ, ನಮ್ ಬೆನ್ ನಮಗ್ ಕಾಣಲ್ರಿ. ಅವ್ರೇನ್ ಹೇಳ್ತಾರೆ, ನಾವು ಒಳ್ಳೆಯವ್ರಿ, ಅವ್ರ ಬೆನ್ನ ಅವರು ಸತ್ಯ ಹರಿಶ್ಚಂದ್ರ ಆಗಿರಿ, ನಾವು ಸತ್ಯ ಹರಿಶ್ಚಂದ್ರ ಆಗಿರಿ.